ಹೋದ ವಾರನೇ ನನ್ನ ಕ್ಲಿನಿಕ್ ಪೇಷಂಟ್ ಬಂದಿದ್ದರು. ಅವ್ರು ಹೇಳಿದ್ರು, ಡಾಕ್ಟರ್ ನಾ ಎಲ್ಲ ಡಿಸೈಡ್ ಮಾಡ್ಕೊಂಡು ಬಂದಿದ್ದೀನಿ, ನಂಗೆ ಬ್ರೆಸ್ಟ್ ಇಂಪ್ಲಾಂಟ್ಸ್ ಬೇಕು, ಕಾಸ್ಟ್ ಎಷ್ಟಾಗುತ್ತೆ ಅಂತ ಹೇಳ್ಬಿಡಿ. ಬಟ್ ಆಮೇಲೆ ಮಾತಾಡಿದ ಮೇಲೆ ನಾವು ಆ್ಯಕ್ಚುಲಿ ಬ್ರೆಸ್ಟ್ ಇಂಪ್ಲಾಂಟ್ ಸರ್ಜರಿ ಮಾಡಲೇ ಇಲ್ಲ. ಯಾಕೆಂದರೆ ಓರಿ ಸರ್ಜರಿಗೆ ಕರೆಕ್ಟ್ ಕ್ಯಾಂಡಿಡೇಟ್ ಇರಲಿಲ್ಲ. ಸೊ ಇವತ್ತು ಈ ವಿಡಿಯೋ ನಾವು ಮಾತಾಡ್ತಾ ಇದ್ದೀವಿ ಯಾರಿಗೆ ಬ್ರೆಸ್ಟ್ ಇಂಪ್ಲಾಂಟ್ಸ್ ಮಾಡಬಾರ್ದು ಅಂತ. ಈ ವಿಡಿಯೋದ ಐಡಿಯಾ ಏನಂದರೆ, ಈ ಫುಲ್ ಇನ್ಫಾರ್ಮೇಷನ್ ಸಿಗಲಿ ಪೇಷಂಟ್ಸ್ಗೆ, ಅವ್ರು ಇನ್ಫಾರ್ಮ್ ಡಿಸಿಷನ್ ತೊಗೊಳಕ್ಕೆ. ನಾನು ಡಾಕ್ಟರ್ ಅನಿಕೇತ್ ವೆಂಕಟರಾಮ್, ಪ್ಲಾಸ್ಟಿಕ್ ಸರ್ಜನ್, ವೆಂಕಟ್ ಸೆಂಟರ್ ಫಾರ್ ಎಸ್ಥೆಟಿಕ್ ಹೆಲ್ತ್, ಬ್ಯಾಂಗ್ಳೂರು. ನಾವು 10 ವರ್ಷಕ್ಕಿಂತ ಜಾಸ್ತಿಯಿಂದ ಕಾಸ್ಮೆಟಿಕ್ ಸರ್ಜರಿ ಮಾಡಿದ್ಮೇಲೆ ಕೆಲವು ಇನ್ಫಾರ್ಮೇಷನ್ ನಮಗೆ ಸಿಕ್ಕಿದೆ. ಸುಮಾರು ಸಲ ಪೇಷಂಟ್ಗೆ ಅನ್ಹ್ಯಾಪಿನೆಸ್ ಇದ್ದಾಗ ಸರ್ಜರಿ ಎಲ್ಲ ಸರಿಯಾಗೇ ಆಗಿರುತ್ತೆ, ರಿಸಲ್ಟೂ ಚೆನ್ನಾಗೇ ಬಂದಿರುತ್ತೆ, ಬಟ್ ಆ ಪೇಷಂಟ್ಗೆ ಆ ಆಪ್ರೇಷನ್ನು ಸೂಟ್ ಆಗಲಿಲ್ಲ. ಸೊ ಇದನ್ನ ಆಪ್ರೇಷನ್ಗಿಂತ ಮುಂಚೆನೇ ನಾವು ನೋಡ್ಕೊಂಡು ಡಿಸೈಡ್ ಮಾಡಬೇಕು. ಈ ಪೇಷಂಟ್ಗೆ ಫಸ್ಟು ಆಪ್ರೇಷನ್ ಮಾಡ್ಬೋದಾ, ಸೆಕೆಂಡು ಈ ಪೇಷಂಟ್ಗೆ ಈ ಆಪ್ರೇಷನ್ ಮಾಡಬೇಕಾ, ಅದ್ರ ಬಗ್ಗೆ ಮಾತಾಡೋಕ್ಕೆ ನಾವು ನೋಡೋಣ. ರೆಡ್ ಫ್ಲ್ಯಾಗ್ ನಂಬರ್ 1, ಬ್ರೆಸ್ಟ್ ಇಂಪ್ಲಾಂಟ್ ಸರ್ಜರಿ ಬೇರೆ ಯಾರ್ದು ಹೇಳೋದ್ರಿಂದ ಮಾಡಿಸ್ತಾ ಇರೋದು. ಸುಮಾರು ಸಲ ಪೇಷಂಟ್ಸ್ ಹೇಳ್ತಾರೆ, ಡಾಕ್ಟರ್ ನನಗೆ ಆ್ಯಕ್ಚುಲಿ ಆಪ್ರೇಷನ್ ಬೇಡ, ನಮ್ಮದು ಪಾರ್ಟ್ನರ್ ಹೇಳ್ತಾ ಇದ್ದಾರೆ, ಇವ್ರು ಹೇಳ್ತಾ ಇದ್ದಾರೆ, ಅವ್ರು ಹೇಳ್ತಾ ಇದ್ದಾರೆ. ಯಾವುದೇ ಕಾಸ್ಮೆಟಿಕ್ ಸರ್ಜರಿ ಈ ಕಾರಣಕ್ಕೆ ಮಾಡಬಾರ್ದು. ಕಾಸ್ಮೆಟಿಕ್ ಸರ್ಜರಿ ನಾವು ಮಾಡೋದು ನಮಗೋಸ್ಕರ, ಕನ್ನಡಿಲಿ ನೋಡಿದಾಗ ನಮಗೆ ಖುಷಿ ಸಿಗಬೇಕು ಅಂತ. ಬೇರೆ ಯಾರಿಗೂ ಮಾಡಿಸಿದ್ರೆ ಅದರಿಂದ ರಿಗ್ರೆಟ್ಸ್ ಬರ್ಬೋದು, ರಿಸಲ್ಟ್ ಚೆನ್ನಾಗಿ ಬಂದ್ರೂ. ಇದಕ್ಕೋಸ್ಕರ ಬೇರೆ ಯಾರು ಪ್ರೆಷರ್ ಹಾಕ್ತಾಯಿದ್ರೆ ಈ ಯಾವುದೇ ಕಾಸ್ಮೆಟಿಕ್ ಸರ್ಜರಿ ಮಾಡೋದು ಒಳ್ಳೆಯದಲ್ಲ. ಸುಮಾರು ಸಲ ಜನ ಈ ಆಪ್ರೇಷನ್ ಮಾಡ್ತಾರೆ ನಮ್ಮ ಮ್ಯಾರೇಜ್ ಸೇವ್ ಮಾಡೋಕ್ಕೆ, ಜಾಬಲ್ಲಿ ಪ್ರಮೋಷನ್ ಸಿಗೋಕ್ಕೆ. ಅದು ಬರಲ್ಲ, ಅದು ಯಾರ ಕೈಲೂ ಇಲ್ಲ, ನನ್ನ ಕೈಯಲ್ಲಿಲ್ಲ, ನಿಮ್ಮ ಕೈಯಲ್ಲಿಲ್ಲ. ನಮ್ಮ ಕೈಯಲ್ಲಿ ಏನಿದೆ ಅಂದರೆ ಆಪ್ರೇಷನ್ದ ಒಳ್ಳೆ ರಿಸಲ್ಟ್ ಕೊಡೋದು ಆ್ಯಂಡ್ ಫಾರ್ ಯು ಟು ಬಿ ಹ್ಯಾಪಿ. ಅದೆಲ್ಲ ಸೆಕೆಂಡ್ರಿ ಐಟಮ್ಸಿಂದಗೋಸ್ಕರ ನಾವು ಈ ಆಪ್ರೇಷನ್ ಮಾಡಬಾರ್ದು. ರೆಡ್ ಫ್ಲ್ಯಾಗ್ ನಂಬರ್ 2, ಟೈಮಿಂಗ್ ಸರಿಗಿಲ್ಲ. ಟೈಮಿಂಗ್ ಸರಿಗಿಲ್ಲ ಅಂದರೆ ಏನು? ಡಾಕ್ಟರ್ 1 ತಿಂಗಳಲ್ಲಿ ಮದುವೆ ಇದೆ, ಅದಕ್ಕಿಂತ ಮುಂಚೆ ಇಂಪ್ಲಾಂಟ್ಸ್ ಮಾಡಬೇಕು, ನಾ ಇನ್ನೊಂದು ವರ್ಷದಲ್ಲಿ ಮಗು ಆಗೋದು ಪ್ಲ್ಯಾನ್ ಇದೆ. ಇದರಲ್ಲಿ ಫಸ್ಟ್ಲಿ ಯಾವುದೇ ಮದುವೆಗಿಂತ ಮುಂಚೆ ಯಾವುದು ಕಾಸ್ಮೆಟಿಕ್ ಸರ್ಜರಿ ಮಾಡೋದು ಒಳ್ಳೆಯದು ಐಡಿಯಾ ಅಲ್ಲ. ಬಿಕಾಸ್ ಇದು ಆಪ್ರೇಷನ್ ಆದಮೇಲೆ ಹೀಲಿಂಗಿಗೆ ಸ್ವಲ್ಪ ಟೈಮ್ ಇರುತ್ತೆ, ಅದಕ್ಕೆಲ್ಲ ಸರಿಯಾಗಿ ಟೈಮ್ ಕೊಡಬೇಕು. ಸೊ ಮದುವೆಗಿಂತ ಅಟ್ಲೀಸ್ಟ್ ಒಂದು 3 ತಿಂಗಳು ಮುಂಚೆ ಈ ಥರ ಆಪ್ರೇಷನ್ಗಳು ಮಾಡಬೇಕು. ಪ್ರೆಗ್ನೆನ್ಸಿ ಬ್ರೆಸ್ಟ್ ಫೀಡಿಂಗು ಈ ಆಪ್ರೇಷನ್ಗೆ ಏನು ಸಂಬಂಧ? ಬ್ರೆಸ್ಟ್ ಇಂಪ್ಲಾಂಟ್ಸ್ ಆದಮೇಲೆ ಪ್ರೆಗ್ನೆನ್ಸಿ ಬ್ರೆಸ್ಟ್ ಫೀಡಿಂಗ್ ಆಗ್ಬೋದು, ಬಟ್ ಅದು ರಿಸಲ್ಟ್ ಚೇಂಜ್ ಆಗ್ಬೋದು. ಸೊ ಈ ಬ್ರೆಸ್ಟ್ ಇಂಪ್ಲಾಂಟ್ಸ್ ಆಪ್ರೇಷನ್ನು ಪ್ರೆಗ್ನೆನ್ಸಿಗಿಂತ ಸುಮಾರು ವರ್ಷ ಮುಂಚೆ ಮಾಡೋದು ಒಳ್ಳೆಯದು. ಆವಾಗ ಇಂಪ್ಲಾಂಟ್ಸ್ದು ರಿಸಲ್ಟು ತುಂಬ ವರ್ಷ ನೀವು ಎಂಜಾಯ್ ಮಾಡ್ಬೋದು. ಅಥವಾ ಪ್ರೆಗ್ನೆನ್ಸಿ ಬ್ರೆಸ್ಟ್ ಫೀಡಿಂಗ್ ಆದಮೇಲೆ ಮಾಡಬೇಕು. ಇದು ಮಾಡಿಸ್ಕೊಂಡು ಇನ್ನು 1 ವರ್ಷ ಆದಮೇಲೆ ರಿಸಲ್ಟ್ ಚೇಂಜ್ ಮಾಡುತ್ತಂದರೆ, ಅದಾದಮೇಲೆ 1 ವರ್ಷ ಆದಮೇಲೆ ಏನೋ ಟಚಪ್ ಸರ್ಜರಿ ಮಾಡಬೇಕಂದ್ರೆ ಅದರಲ್ಲಿ ಏನರ್ಥ? ಸೊ ಇದನ್ನ ಟೈಮಿಂಗ್ ಮಾಡೋದು ಒಳ್ಳೆಯದು. ರೆಡ್ ಫ್ಲ್ಯಾಗ್ ನಂಬರ್ 3, ನಿಮಗೆ ಬ್ರೆಸ್ಟ್ ಇಂಪ್ಲಾಂಟ್ಸ್ ನಿಮ್ಮ ಅನಾಟಮಿಗೆ ಸೂಟ್ ಆಗಲ್ಲ, ಅಥವಾ ಬರೀ ಬ್ರೆಸ್ಟ್ ಇಂಪ್ಲಾಂಟ್ ಸೂಟ್ ಆಗಲ್ಲ. ಇದಕ್ಕೆ ಮೋಸ್ಟ್ ಕಾಮನ್ ಕಾರಣ ಅಂದರೆ, ಕೆಲವ್ರು ಹೆಂಗಸರಿಗೆ ಬ್ರೆಸ್ಟು ಸ್ಯಾಗಿಂಗ್ ಇರುತ್ತೆ, ಪರ್ಟಿಕ್ಯುಲರ್ಲಿ ಬ್ರೆಸ್ಟ್ ಫೀಡಿಂಗ್ ಆದಮೇಲೆ. ಅವ್ರು ಅನ್ಕೋತಾರೆ ಇಂಪ್ಲಾಂಟ್ ಹಾಕಿದ್ರೆ ಸ್ಯಾಗಿಂಗ್ ಎಲ್ಲ ಕರೆಕ್ಟ್ ಆಗುತ್ತೆ. ಸ್ವಲ್ಪ ಸ್ಯಾಗಿಂಗ್ ಇದ್ದರೆ ಅದು ಕರೆಕ್ಟು, ಬಟ್ ತುಂಬ ಜಾಸ್ತಿ ಸ್ಯಾಗಿಂಗ್ ಇದ್ದರೆ ಬರೀ ಇಂಪ್ಲಾಂಟ್ ಸೂಟ್ ಆಗೋಲ್ಲ, ಬ್ರೆಸ್ಟ್ ಲಿಫ್ಟೂ ಬೇಕಾಗುತ್ತೆ. ಇಲ್ಲದೋದ್ರೆ ಏನಾಗುತ್ತೆ, ಬ್ರೆಸ್ಟ್ ಇಂಪ್ಲಾಂಟ್ ಈ ಥರ ಚೆಸ್ಟ್ ಮೇಲೆ ಕೂತ್ಕೊಳ್ಳುತ್ತೆ, ಬ್ರೆಸ್ಟು ಅದ್ರ ಕೆಳಗಡೆ ಈ ಥರ ಹ್ಯಾಂಗ್ ಆಗ್ತಾ ಇರುತ್ತೆ, ವಿಚಿತ್ರ ಕಾಣುತ್ತೆ. ನಾವು ಇದನ್ನ ಡಬಲ್ ಬಬಲ್ ಅಂತ ಕೇಳ್ತೀವಿ. ಸೊ ನಾವು ಮೆಜರ್ಮೆಂಟ್ಸ್ ತೊಗೊಂಡು ಹೇಳ್ತೀವಿ, ನಿಮಗೆ ಬರೀ ಇಂಪ್ಲಾಂಟ್ ಸೂಟ್ ಆಗುತ್ತಾ ಅಥವಾ ಬ್ರೆಸ್ಟ್ ಲಿಫ್ಟೂ ಬೇಕಾ ಅಂತ. ಆ ಬ್ರೆಸ್ಟ್ ಲಿಫ್ಟ್ ಮಾರ್ಕ್ ಅವಾಯ್ಡ್ ಮಾಡ್ಕೊಂಡು ಬರೀ ಇಂಪ್ಲಾಂಟ್ಸ್ ಹಾಕೋಣ ಅಂತ ಅಂದ್ಕೊಳ್ಳೋದು ಹೋದರೆ ಆವಾಗ ರಿಸಲ್ಟ್ ಚೆನ್ನಾಗಿ ಬರಲ್ಲ, ಆವಾಗ ಅನ್ಹ್ಯಾಪಿನೆಸ್ ಆಗುತ್ತೆ. ಸೊ ನಿಮ್ಮ ಡಾಕ್ಟ್ರ್ ನಿಮ್ಮನ್ನ ನೋಡಿಬಿಟ್ಟು ನಿಮಗೆ ಸರಿಯಾಗಿ ಅಡ್ವೈಸ್ ಕೊಡಬೇಕು, ನಿಮಗೆ ಇದು ಸೂಟ್ ಆಗುತ್ತಾ ಇಲ್ವೋ ಅಂತ. ರೆಡ್ ಫ್ಲ್ಯಾಗ್ ನಂಬರ್ 4, ನಿಮ್ಮದು ಹೆಲ್ತು ಸರಿಗಿಲ್ಲ. ಈ ಆಪ್ರೇಷನ್ ತುಂಬ ಸೇಫು, ಬಟ್ ಸೇಫಾಗಿ ಮಾಡಿದಾಗ ಈ ಆಪ್ರೇಷನ್ ಸೇಫ್ ಆಗಿರುತ್ತೆ. ಯಾರಿಗಾದರೂ ಅನ್ಕಂಟ್ರೋಲ್ ಡಯಾಬಿಟೀಸ್, ಹೈಪರ್ ಟೆನ್ಷನ್, ಥೈರಾಯ್ಡ್, ಅನೀಮಿಯಾ ಇದ್ದರೆ ಆವಾಗ ಈ ಆಪ್ರೇಷನ್ ಅನ್ಸೇಫ್ ಆಗಿರುತ್ತೆ. ಸೆಕೆಂಡ್ಲಿ ಯಾರಾದರೂ ಸ್ಮೋಕಿಂಗ್ ಮಾಡ್ತಾ ಇದ್ದರೆ ಅದರಿಂದನೂ ಆಪ್ರೇಷನ್ ಅನ್ಸೇಫ್ ಆಗುತ್ತೆ, ಆವಾಗ ರಿಸಲ್ಟ್ ಚೆನ್ನಾಗಿ ಬರಲ್ಲ. ಸೊ ಇವೆಲ್ಲ ಇಶ್ಯೂಸ್ ಇರುವಾಗ ನಾವು ಅದನ್ನ ಕರೆಕ್ಟ್ ಮಾಡಿಬಿಟ್ಟು ಈ ಆಪ್ರೇಷನ್ ಮಾಡಬೇಕು. ಸೇಫ್ಟಿ ಮತ್ತು ಕನ್ವೀನಿಯನ್ಸಲ್ಲಿ ಡಿಬೇಟ್ ಇರುವಾಗ ಸೇಫ್ಟಿಗೆ ನಾವು ಗಮನ ಕೊಡಬೇಕು. ರೆಡ್ ಫ್ಲ್ಯಾಗ್ ನಂಬರ್ 5, ಪೇಷಂಟ್ಸ್ಗೆ ಇಂಪ್ಲಾಂಟ್ಸ್ಗೆ ಮೇಂಟೆನೆನ್ಸ್ ಮಾಡಬೇಕು ಅಂತ ಗೊತ್ತಿಲ್ಲದೆ ಹೋದರೆ ಆವಾಗ ಒಳ್ಳೆ ಐಡಿಯಾ ಅಲ್ಲ. ಸುಮಾರು ಜನ ಅನ್ಕೋತಾರೆ ಬ್ರೆಸ್ಟ್ ಇಂಪ್ಲಾಂಟ್ಸ್ ಒಂದು ಸಲ ಹಾಕೊಂಡ್ಮೇಲೆ ಇಡೀ ಲೈಫ್ಗೆ ಇದ್ರ ಬಗ್ಗೆ ಯೋಚಿಸೋದೇ ಬೇಕಾಗಿಲ್ಲ ಅಂತ. ಆ ಥರ ಅಲ್ಲ. ಕೆಲವ್ರಿಗೆ 15-20 ವರ್ಷ ಆದಮೇಲೆ ಏನಾದರೂ ಮೇಂಟೆನೆನ್ಸ್ ಬೇಕಾಗ್ಬೋದು. ಮೇಂಟೆನೆನ್ಸ್ ಅಂದರೆ ಏನು? ಇಂಪ್ಲಾಂಟ್ ಮುರಿಬೋದು, ಅಥವಾ ಅದ್ರ ಪೊಸಿಷನ್ ಚೇಂಜ್ ಆಗ್ಬೋದು, ಇದೆಲ್ಲ ಅಡ್ಜಸ್ಟ್ ಮಾಡಬೇಕಾಗ್ಬೋದು. ಕೆಲವ್ರಿಗೆ ಇದು ಬೇಕಾಗಿರಲ್ಲ, ಬಟ್ ಅದು ಗ್ಯಾರಂಟಿ ಕೊಡೋಕ್ಕಾಗಲ್ಲ. ಸೊ ಯು ಹ್ಯಾವ್ ಟು ಅಕ್ಸೆಪ್ಟ್ ದಟ್ ಈ ಸರ್ಜರಿಯಿಂದ ಸ್ವಲ್ಪ ಮೇಂಟೆನೆನ್ಸ್ ಬೇಕಾಗ್ಬೋದು. ಸೊ ಅಕಸ್ಮಾತ್ ನೀವು ಇದು ಯಾವುದೋ ಕ್ಯಾಟಗರಿಲಿ ಇದ್ದರೆ ಏನು ಮಾಡೋದು? ನೀವು ಇದು ಬೇರೆ ಯಾರಿಗಾದ್ರೂ ಮಾಡಿಸ್ತಾ ಇದ್ದರೆ ಫಸ್ಟ್ ಸರಿಯಾಗಿ ಯೋಚಿಸಿ.
ನೀವು ಈ ಆಪ್ರೇಷನ್ಗಿಂದ ಖುಷಿ ಬರುತ್ತಾ ಇಲ್ವೋ ಅಂತ. ಟೈಮಿಂಗ್ ಸರಿಗಿಲ್ಲದೆ ಹೋದರೆ ಅಥವಾ ಹೆಲ್ತ್ ಪ್ರಾಬ್ಲಮ್ಸ್ ಇದ್ದರೆ ಅದನ್ನ ಸರಿಗೆ ಮಾಡಿಬಿಟ್ಟು ಕರೆಕ್ಟ್ ಟೈಮಲ್ಲಿ ಮಾಡೋದು ಒಳ್ಳೆಯದು. ಬರೀ ಇಂಪ್ಲಾಂಟ್ಸ್ ಸಾಲದೆ ಹೋದರೆ ಲಿಫ್ಟನ್ನು ಬೇಕಾಗಿದ್ದರೆ ನೀವು ಅದನ್ನ ಸರಿಯಾಗಿ ಯೋಚಿಸಿ. ಏನೋ ಒಂದು ಅರ್ಧ ಕೆಲಸ ಮಾಡೋದು ಒಳ್ಳೇದು ಐಡಿಯಾ ಅಲ್ಲ. ಆವಾಗ ಇನ್ನೊಂದು ಆಪರೇಷನ್ ಬೇಕೇ ಬೇಕಾಗತ್ತೆ. ಸೊ ನೀವಿಲ್ಲಿ ನೋಡ್ತೀರಿ, ಇದ್ರಲ್ಲಿ ಸುಮಾರು ಕಾರಣ ಫುಲ್ ಸ್ಟಾಪ್ ಅಲ್ಲ, ಪಾಸು. ಏನೋ ಒಂದು ಕರೆಕ್ಟ್ ಮಾಡಿಬಿಟ್ಟು ಆಮೇಲೆ ಆಪ್ರೇಷನ್ಗೆ ಪ್ರೊಸೀಡ್ ಆಗ್ಬೋದು. ಸೊ ಅದಕ್ಕೋಸ್ಕರ ಈ ಆಪ್ರೇಷನ್ ನಿಮ್ಮನ್ನ ಹೆದರ್ಸೋಕ್ಕಲ್ಲ, ನಿಮಗೆ ಫುಲ್ ಇನ್ಫಾರ್ಮೇಷನ್ ಕೊಡೋಕ್ಕೆ, ನಿಮಗೆ ಇನ್ಫಾರ್ಮ್ ಡಿಸಿಷನ್ ತೊಗೊಳಕ್ಕೆ. ಕರೆಕ್ಟಾಗಿ ಡಿಸಿಷನ್ ತೊಗೊಂಡಾಗ ಒಳ್ಳೆ ರಿಸಲ್ಟ್ ಸಿಗ್ಬೋದು. ಈ ಥರ ಈ ವಿಡಿಯೋ ನಿಮ್ಗೆ ಹೆಲ್ಪ್ ಆಯಿತು ಅಂತ ಅನ್ಕೋತೀನಿ. ನಮ್ಮ ಉದ್ದೇಶ ಯಾವಾಗಲೂ ಪೇಷಂಟ್ಸ್ಗೆ ಫುಲ್ ಇನ್ಫಾರ್ಮೇಷನ್ ಕೊಡೋಕ್ಕೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ನಮ್ಮನ್ನ ಕೇಳಿ. ನಾನು ಡಾಕ್ಟರ್ ಅನಿಕೇತ್ ವೆಂಕಟರಾಮ್. ಇನ್ಫಾರ್ಮ್ ಆಗಿ, ಇನ್ಫ್ಲೂಯೆನ್ಸ್ ಆಗಬೇಡಿ. ಥ್ಯಾಂಕ್ ಯು.